ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಮತ್ತು ಒಂದು ಹೊಸ ಕತೆ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಆದಷ್ಟು ನಾನು ಹೇಳೋದೇನೆಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಾಂದರೆ ಅರ್ಥ ಆಗಲ್ಲ ಅಂತ ನಾನು ಹೇಳ್ತೀನಿ. ಹೆಸರು ಕಾವೇರಿ, ವಯಸ್ಸು 31 ವರ್ಷ, ಎತ್ತರ 5 ಅಡಿ 3 ಇಂಚು, ವಾಸಸ್ಥಳ ಬೆಂಗಳೂರು, ಶಿಕ್ಷಣ PUC, ವೃತ್ತಿ ಬಟ್ಟೆ ವ್ಯಾಪಾರ ಅಂತ ಹೇಳಿದ್ದಾರೆ. ಸಾರಿ ಆ್ಯಂಡ್ ಡ್ರೆಸ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಕುಟುಂಬ ತಾಯಿ ಅಂತ ಹೇಳಿದ್ದಾರೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಬೇರೆಯವರು ಕೂಡ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ವ್ಯಕ್ತಿತ್ವ: ಕಾವೇರಿ ತುಂಬ ಶಾಂತ, ಗೌರವತ ಮತ್ತು ಪರಿಶ್ರಮಿ ಮಹಿಳೆ. ಅವಳು ಜೀವನದಲ್ಲಿ ತುಂಬ ನೋವು ಕಂಡಿದ್ದರೂ ಇಂದಿಗೂ ಧೈರ್ಯದಿಂದ ಬದುಕನ್ನು ಎದುರಿಸುತ್ತಿದ್ದಾಳೆ. ಅವಳು ಹೇಳುವ ಮಾತು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಿಲ್ಲಬಾರದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ನಿಲ್ಲಬಾರ್ದು, ಮುಂದೆ ಸಾಗ್ತಾ ಇರಬೇಕು ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ ಸ್ನೇಹಿತರೆ. ಕಾವೇರಿ ವ್ಯಾಪಾರ: ಕಾವೇರಿ ಮನೆಯಲ್ಲೇ ಸೀರೆ, ಚೂಡಿದಾರ್, ಡ್ರೆಸ್ ಮಾರಾಟ ಮಾಡುತ್ತಾಳೆ. ವಾಟ್ಸಪ್ ಮೂಲಕ ಆರ್ಡರ್ ತೆಗೆದುಕೊಳ್ಳುತ್ತಾರೆ. ಮನೆಗೆ ಡೆಲಿವರಿ ಕೂಡ ಕೊಡುತ್ತಾಳೆ ಅಂಥೇಳಿ ತಿಳಿಸಿದ್ದಾರೆ. ಸಣ್ಣ ವ್ಯಾಪಾರ ಆದರೂ ಅವಳ ತನ್ನ ಜೀವನವನ್ನು ಸ್ವಂತ ಪರಿಶ್ರಮದಿಂದ ಕಟ್ಟಿಕೊಂಡಿದ್ದಾಳೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರು ಪ್ರತಿಯೊಂದು ಮನೆಗೆ ಹೋಗಿ ಕೂಡ ಅವರು ಡೆಲಿವರಿನೂ ಕೊಡ್ತಾಳೆ ಅಂತ ಹೇಳಿದ್ದಾರೆ. ಮತ್ತು ಅದರಿಂದ ಅವರು ಒಂದು ಜೀವನವನ್ನು ಕೂಡ ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಜೀವನ ಕಥೆ: ಕಾವೇರಿ ಮದುವೆ ತುಂಬ ಸಂತೋಷದಿಂದ ನಡೆದಿತ್ತು. ಆದರೆ ಮದುವೆ ಆಗಿ ಕೇವಲ 2 ವರ್ಷವಾದಾಗ ಅವಳ ಗಂಡ ಆಕಸ್ಮಿಕವಾಗಿ ಸಾವನ್ನಪ್ಪಿದರು ಅಂತ ಹೇಳಿದ್ದಾರೆ. ಆ ಕ್ಷಣದಲ್ಲಿ ಅವಳ ಜೀವನ ಒಂದೇ ಕ್ಷಣದಲ್ಲಿ ಬದಲಾಗಿ ಬಿಟ್ಟಿತ್ತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರೇ ಆಗಲಿ ಮದುವೆಯಾಗಿ 1-2 ವರ್ಷದಲ್ಲಿ ಅವರ ಗಂಡ ಸಾವನ್ನಪ್ಪಿದರೆ ಯಾರಿಗಾದರೂ ಕೂಡ ಮನಸ್ಸಿಗೆ ಒಂದು ದೊಡ್ಡ ಆಘಾತವನ್ನು ಕೊಡುತ್ತದೆ ಅಂತ ಹೇಳಿದ್ದಾರೆ. ಮಕ್ಕಳಿಲ್ಲ, ಆದರೆ ಮನಸ್ಸಿನಲ್ಲಿ ತುಂಬ ಖಾಲಿತನ. ಮೊದಲು ಕೆಲವು ತಿಂಗಳುಗಳು ಅವಳು ಯಾರ ಜೊತೆಗೂ ಮಾತಾಡಲಿಲ್ಲ. ರಾತ್ರಿ ಸಮಯದಲ್ಲಿ ನನ್ನ ಜೀವನ ಇಷ್ಟೇನಾ ಎಂದು ಅತ್ತಳು. ಆದರೆ ಒಂದು ದಿನ ಅವಳ ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ಕೇಳಿಕೊಂಡಳು, ನಾನು ಇಷ್ಟು ಕುಳಿತುಕೊಂಡರೆ ನನ್ನ ಜೀವನ ಬದಲಾಗುತ್ತದೆಯಾ ಅಂತ ಒಂದು ಮಾತನ್ನು ಅವರ ಮನಸ್ಸನ್ನು ಅವರೇ ಕೇಳಿಕೊಂಡ್ರು. ಯಾಕಂದರೆ ನಾವು ಮನೆಯಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಸಾಗಲ್ಲ ಸ್ನೇಹಿತರೆ ಅಂತ ಹೇಳಿದ್ದಾರೆ. ನಾನು ಮತ್ತೆ ನಗು ಕಲಿಯಬೇಕು, ನನ್ನ ಜೀವನ ಮತ್ತೆ ಕಟ್ಟಿಕೊಳ್ಳಬೇಕು. ಅದರ ನಂತರ ಅವಳು ಸಣ್ಣ ಬಟ್ಟೆ ವ್ಯಾಪಾರ ಆರಂಭಿಸಿದಳು. ಮೊದಲಿಗೆ ಯಾರೂ ಖರೀದಿ ಮಾಡಲಿಲ್ಲ, ಆದರೂ ಅವಳು ಬಿಡಲಿಲ್ಲ. ಇಂದು ಅವಳು ನಿಧಾನವಾಗಿ ತನ್ನ ಜೀವನವನ್ನು ಮತ್ತೆ ಬೆಳಕಿನ ದಾರಿಗೆ ತರುತ್ತಿದ್ದಾಳೆ ಅಂತ ತಿಳಿಸಿದ್ದಾರೆ. ಯಾಕಂದರೆ ಅವರು ಮತ್ತೆ ನಗಬೇಕು ಅನ್ನುವಂಥ ಒಂದು ಆಸೆ ಅವ್ರ ಮನಸ್ಸಲ್ಲಿ ಬಂತು. ಮತ್ತೆ ಅವರು ಬಿಡಲಿಲ್ಲ, ತಮ್ಮ ವ್ಯಾಪಾರವನ್ನು ಪ್ರಾರಂಭಿಸಿದರು ಅಂತ ಹೇಳಿದ್ದಾರೆ. 2ನೇ ಮದುವೆಗಾಗಿ ನಿರೀಕ್ಷೆ: ಹುಡುಗನ ವಯಸ್ಸು 30-35 ವರ್ಷದ ಒಳಗೆ ಇರಬೇಕಂತ ಹೇಳಿದ್ದಾರೆ. ಕಾವೇರಿ ಹುಡುಕುತ್ತಿರುವವರ ಒಳ್ಳೆಯ ಮನಸ್ಸಿನ ವ್ಯಕ್ತಿ, ಅವಳನ್ನು ಅರ್ಥ ಮಾಡಿಕೊಳ್ಳುವವರು, ಜೀವನದಲ್ಲಿ ಬೆಂಬಲ ಕೊಡುವವರು. ಅವಳಿಗೆ ಹಣ ಅಥವಾ ಆಸ್ತಿ ಮುಖ್ಯವಲ್ಲ, ಪ್ರೀತಿ ಮತ್ತು ಗೌರವ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಮತ್ತು ಯಾವುದೇ ಜಾತಿ ಆದರೂ ಪರವಾಗಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಅವರನ್ನು ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು ಅಂತ ಹೇಳಿದ್ದಾರೆ. ವಿಧವೆ ಮಹಿಳೆಗೆ ಜೀವನ ಮುಗಿದಂತಲ್ಲ, ಅವಳಿಗೂ ಮತ್ತೆ ಸಂತೋಷವಾಗಿ ಬದುಕುವ ಹಕ್ಕು ಇದೆ. ಒಂದು ಅವಕಾಶ ಅವಳ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಒಂದು ಅವಕಾಶ ಕೊಟ್ಟರೆ ಅವರು ಮತ್ತೆ ಈ ಸಮಾಜದಲ್ಲಿ ಬದುಕನ್ನು ಕಟ್ಟಿಕೊಳ್ಬೋದು, ಒಂದು ಜೀವನ ಸಾಗಿಸ್ಬೋದು ಅಂತ ಹೇಳಿದ್ದಾರೆ. ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಜಾಗೃತಿ ಕತೆ. ಬಡತನ ದೋಷ ಅಲ್ಲ, ಸ್ವಾವಲಂಬನೆ ನಿಜವಾದ ಸಂಪತ್ತು ಅಂತ ಹೇಳಿದ್ದಾರೆ. ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ನಾನು ನಿಮ್ಗೆ ಹೇಳುವುದೇನಪ್ಪ ಅಂದರೆ ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಿ ಅಂತ ಹೇಳ್ತೀನಿ. ಯಾಕಂದರೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ಶೇರ್ ಮಾಡಿ.